ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಯೂನಿಫಾರ್ಮ್ ಇದು ಟಾಪ್ ಸ್ಟಿಚಿಂಗ್ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ ನಮ್ಮದು ಟಾಪ್ ಉಂಟಲ್ವ, ಫೈನಲ್ ಆಗಿ ಈ ರೀತಿ ರೆಡಿ ಆಗುತ್ತೆ. ಆ ರೀತಿ ಟಾಪನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನಾನೀಗ ಫುಲ್ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನಾವೀಗ ಸ್ಟಿಚಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನು ಗೊತ್ತಾ, ಮೊದಲಿಗೆ ನಾವಿಲ್ಲಿ ಈಗ ಟಾಪನ್ನು ಸ್ಟಿಚ್ ಮಾಡಲಿಕ್ಕೆ ಇದ್ದೀವಲ್ವ, ಅದರದ್ದು ಎಲ್ಲ ಪೀಸಸನ್ನು ಚೆಕ್ ಮಾಡ್ಕೊಂಬಿಡೋಣ ಒಂದು ರೌಂಡ್. ಇದು ಬಂದುಬಿಟ್ಟು ಬಟನ್ ಪಟ್ಟಿ ಅಟ್ಯಾಚ್ ಮಾಡಲಿಕ್ಕೋಸ್ಕರ 2 ಪೀಸ್ ಬಟ್ಟೆ ಆಯಿತಾ. 3.5 ಇಂಚಾಗೆಲ್ಲ 9 ಇಂಚ್ ಉದ್ದ. ಈಗ ಅದರ ನೆಕ್ಸ್ಟ್ ನೀವು ನೋಡ್ಬೋದು, ಇದು ಸ್ಲೀವು ಮತ್ತು ಸ್ಲೀವಿಗೆ ಅಟ್ಯಾಚ್ ಮಾಡಲಿಕ್ಕೆ ಪಟ್ಟಿಗಳು 2 ಪಟ್ಟಿ ಇದೆ ಆಯಿತಾ. ಮತ್ತು ನೆಕ್ಸ್ಟ್ ಇವಾಗ ಇದು ನಮ್ಮದು ಫ್ರಂಟ್ ಪಾರ್ಟ್ ಆಯಿತಾ, ನೋಡ್ಬೋದು ಇದು ಫ್ರಂಟ್ ಪಾರ್ಟ್. ಇನ್ನು ನೆಕ್ಸ್ಟ್ ಇರೋದು ಇದು ನಮ್ಮದು ಬ್ಯಾಕ್ ಪಾರ್ಟ್ ಆಯಿತಾ. ಇದರದ್ದು ಕಟ್ಟಿಂಗ್ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದವರು ಒಂದು ಸಲ ಚೆಕ್ ಮಾಡಿ ಆಯಿತಾ. ಅದಾದಮೇಲೆ ಮೊದಲಿಗೆ ನಾವಿಲ್ಲಿ ಈಗ ಸ್ಲೀವ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ರೆಡಿ ಮಾಡಲಿಕ್ಕೆ ನೋಡಿ, ಈ ರೀತಿ ಸ್ಲೀವ್ಸನ್ನು ತೆಗೊಳ್ಳಿ, ಅದರದ್ದು ಪಟ್ಟಿಯನ್ನು ತೆಗೊಂಡು ಕೆಳಗಡೆ ಇಡಿ ಆಯಿತಾ. ನಮ್ಮದು ಮೇನ್ ಬಟ್ಟೆ ಉಂಟಲ್ವ, ಅದರ ಕೆಳಗಡೆ ಸ್ಲೀವ್ಸಿದ್ದು ಪಟ್ಟಿಯನ್ನು ಇಟ್ಟು ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ ಆಯಿತಾ. ಸ್ಟ್ರೈಟಾಗಿ ನೋಡಿ ಈ ರೀತಿ ಹಾಕಿ. ಈಗ ಇದು ಒಂದು ಸ್ಲೀವಿಗೆ ಆಯ್ತಲ್ವಾ. ಈಗ ನಮಗೆ ಅದೇ ರೀತಿ ಇನ್ನೊಂದು ಸ್ಲೀವ್ ಕೂಡ ನೋಡಿ, ಸ್ಲೀವಿದ್ದು ಬಟ್ಟೆಯನ್ನು ತಗೊಳ್ಳಿ ಮತ್ತು ಪಟ್ಟಿಯನ್ನು ಈ ರೀತಿ ಕೆಳಗಡೆ ಇಟ್ಟು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಿ ಆಯಿತಾ. ಈ 2 ಸ್ಲೀವಿಗೆ ಕೂಡ ಸೇಮ್ ಇದೇ ರೀತಿಯೇ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾವು ಕೂಡ ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ, ಹಾಗಾಗಿ ನಿಮ್ಮ ಎಲ್ಲರದ್ದು ಸಪೋರ್ಟ್ ನನಗೆ ತುಂಬ ಮುಖ್ಯ ಅಲ್ವಾ, ಹಾಗಾಗಿ ಆಯಿತಾ. ನೋಡ್ಬೋದು ಇವಾಗ ಸ್ಟ್ರೈಟ್ ಸ್ಟಿಚ್ ಹಾಕಿ ಆದಮೇಲೆ ಬಟ್ಟೆನ ತೆಕ್ಕೊಂಡ್ಮೇಲೆ ಇದು ಸ್ಟಿಚಸ್ ಇರುತ್ತಲ್ವ, ಅದನ್ನು ನಮ್ಮದು ಮೇನ್ ಫ್ಯಾಬ್ರಿಕ್ ಉಂಟಲ್ಲ ಅದರ ಕಡೆ ಮಡಚ್ಕೊಂಡು ಇನ್ನೊಂದು ಸ್ಟಿಚ್ ಹಾಕಬೇಕು. ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲೇ ಈ ರೀತಿ ನಮ್ಮದು ಮೇನ್ ಉಂಟಲ್ವ ಆ ಕಡೆ ಅದನ್ನು ಮಡಚ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕಬೇಕು. ಯಾಕೆ ಅಂದರೆ ಇದು ನಮಗೆ ಲಾಸ್ಟಲ್ಲಿ ಫಿನಿಶಿಂಗ್ ಕರೆಕ್ಟಾಗಿ ಬರಲಿಕ್ಕೋಸ್ಕರ. ನೋಡಿ ಈ ರೀತಿ ಇದೆ, ಇದನ್ನು ಮೇನ್ ಬಟ್ಟೆಗಳ ಮೇಲೆ ಈ ರೀತಿ ಮಡಚ್ಕೊಂಬಿಡಿ, ಈ ಕಡೆ ಸ್ಟ್ರೈಟ್ ಸ್ಟಿಚ್ ಹಾಕಿ ಆಯಿತಾ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನಾವು ಈ ರೀತಿ ಸ್ಟಿಚ್ಚನ್ನು ಹಾಕದೆ ಡೈರೆಕ್ಟಾಗಿ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡ್ರೆ ಮೇಲ್ಗಡೆ ಕಾಣುವ ರೀತಿ ನಾವು ಎರಡೂ ಬದಿಗೆ ಕೂಡ ಸ್ಟಿಚ್ ಹಾಕಬೇಕಾಗುತ್ತೆ. ಈ ರೀತಿ ನಾವು ಒಳಗಡೆಯಿಂದ ಡಬಲ್ ಸ್ಟಿಚ್ಚನ್ನು ಹಾಕಿದರೆ ಮೇಲ್ಗಡೆ ಒಂದೇ ಲೈನಲ್ಲಿ ಸ್ಟಿಚ್ ಮುಗಿದೋಗುತ್ತೆ. ಹಾಗೆ ಇದು ಟ್ರಿಕ್ಕನ್ನು ನಾನು ಫಾಲೋ ಮಾಡ್ತೇನೆ, ಯಾಕೆಂದರೆ ಎರಡೂ ಕಡೆಯಲ್ಲಿ ಕೂಡ ಸ್ಟಿಚ್ ಹಾಕಿದರೆ ನೀಟಾಗಿ ಕಾಣಲ್ಲ. ಅದಾದ ನಂತರ ನೋಡ್ಬೋದು ಈ ರೀತಿ ಒಂದು 3/4 ಇಂಚಸ್ಗೆ ಒಂದು ಫೋಲ್ಡನ್ನು ಮಾಡ್ಕೊಳ್ಳಿ, ಈ ರೀತಿ ಬಟ್ಟೆಯನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಆಯಿತಾ. ನೋಡಿ ಈ ರೀತಿ ಬಟ್ಟೆಯನ್ನು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಸ್ಟಿಚಿಂಗ್ ಮಾಡುವಾಗ ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದೇ ರೀತಿ ಒಂದು 3/4 ಇಂಚಸ್ಸಿಗೆ ಒಂದು ಫೋಲ್ಡನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕಿ ಆಯ್ತಲ್ವ. ಈಗ ಮತ್ತೆ ಅದನ್ನೇ ಬಟ್ಟೆಯನ್ನು ತಿರುಗಿಸ್ಕೊಂಡು ಇನ್ನೊಂದು ಸ್ಟಿಚ್ ಆಯಿತಾ. ಇದಕ್ಕೆ ಬಂದುಬಿಟ್ಟು ಡಬಲ್ ಸ್ಟಿಚ್. ಇದೇ ರೀತಿ 2 ಸ್ಲೀವಿಗೆ ಕೂಡ ಹಾಕ್ಕೊಳ್ಬೇಕು ನಾವು. ಈಗ ಇದನ್ನು ಹೇಗೆ ನಾವು ಫೋಲ್ಡ್ ಮಾಡಿದ್ವಲ್ವ ಅದೇ ರೀತಿ ನೋಡ್ಬೋದು ನೀವಿಲ್ಲಿ. ಅದು ಕರೆಕ್ಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ ಸ್ಲೀವಿದ್ದು. ನೋಡಿ ನೀವಿಲ್ಲಿ ಹತ್ತಿರದಿಂದ ನೋಡಿ, ಈ ಥರ ನೋಡಿ ಹೀಗೆ ರೆಡಿ ಆಯ್ತಲ್ವ. ಈಗ ನೋಡ್ಬೋದು ಇನ್ನೊಂದು ಸ್ಲೀವ್ ಕೂಡ ನಾನು ರೆಡಿ ಮಾಡಿದ್ದೀನಿ ಆಯಿತಾ. ಇದು ಒಂದು ಸ್ಲೀವ್ ಆಯ್ತಲ್ವ, ನೋಡಿ ಇನ್ನೊಂದು ಸ್ಲೀವ್ ಕೂಡ ನಾನು ಹಾಗೆ ಸ್ಟಿಚ್ ಮಾಡಿದ್ದೀನಿ. ಅಂದರೆ ಎರಡರದ್ದು ಸಹ ಸ್ಟಿಚಿಂಗ್ ತೋರಿಸಿಲ್ಲ, ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಆಯಿತಾ. ಈಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಫ್ರಂಟ್ ಪಾರ್ಟಿದ್ದು ಟಾಪನ್ನು ತೆಕ್ಕೊಂಡಿದ್ದೀನಿ. ಇದು ನಮಗೆ ಯಾವ ಸೈಡ್ ಉಲ್ಟಾ ಇರುತ್ತೆ ನೋಡಿ, ಒಳಗಡೆ ಹೋಗುವ ಸೈಡ್ ಅದನ್ನು ಮೇಲ್ಗಡೆ ಇಟ್ಕೊಳ್ಳಿ ಆಯಿತಾ. ನಮಗೆ ಬೇಕಿರೋದು ಫ್ರಂಟ್ ಸೈಡ್ ಕಾಣಲಿಕ್ಕೆ ಬೇಕಿದೆಯಲ್ಲ, ಅದು ಅಡಿಯಲ್ಲಿ ಇರಲಿ. ಈ ಥರ ನಾವು ಬಟನ್ ಪಟ್ಟಿಗೆ 2 ಬಟ್ಟೆಯನ್ನು ತೆಗೊಂಡಿದ್ವಲ್ವ, ಈಗ ಒಂದು ಬಟ್ಟೆಯನ್ನಿಟ್ಟು ನಮಗೆ ಸ್ಟಿಚ್ ಮಾಡಲಿಕ್ಕೆ ಉಂಟು, ಇನ್ನೊಂದು ಬಟ್ಟೆಯನ್ನು ಮತ್ತೆ ಯೂಸ್ ಮಾಡಲಿಕ್ಕೆ ತೋರಿಸ್ತೇನೆ. ನೋಡಿ ಈ ರೀತಿ ಒಂದು ಬಟ್ಟೆಯನ್ನು ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕಬೇಕು. ನಾನು ಕಟ್ಟಿಂಗ್ ಟೈಮಲ್ಲಿ ಒಂದು ಪಾಯಿಂಟನ್ನು ಮಾಡಿದ್ದೆ, ಅದು ಪಾಯಿಂಟ್ ಸ್ವಲ್ಪ ಡಲ್ ಆಗಿತ್ತು, ಅದನ್ನು ಸ್ವಲ್ಪ ಡಾರ್ಕ್ ಮಾಡಿಕೊಂಡೆ. ಅದಾದ ನಂತರ ಹೀಗೆ ಸ್ಟ್ರೈಟಾಗಿ ಸ್ಟಿಚಸ್ ಹಾಕ್ತಾ ಹೋಗಬೇಕು. ನಾವೆಲ್ಲಿಗೆ ಪಾಯಿಂಟನ್ನು ಮಾಡಿದ್ದೀವಲ್ಲ ಅಲ್ಲಿವರೆಗೆ ಆಯಿತಾ. ನೋಡ್ಬೋದು ನೀವು, ಅಲ್ಲಿವರೆಗೆ ಸ್ಟಿಚಸ್ ಹಾಕಿ ಆದಮೇಲೆ
ನೀಡಲನ್ನು ಮೇಲೆ ಎತ್ತಿ ಬಟ್ಟೆಯನ್ನು ತಿರುಗಿಸ್ಕೊಳ್ಳಿ. ಈ ಟೈಮಲ್ಲಿ ನಮಗೆ ಇನ್ನೊಂದು ಪೀಸ್ ಬಟ್ಟೆ ಯೂಸ್ ಮಾಡಲಿಕ್ಕೆ ಆಯಿತಾ. ನೋಡ್ಬೋದು ಈ ರೀತಿ ಅದರ ಮುಂದುಗಡೆಗೆ ಈ ಇನ್ನೊಂದು ಪೀಸನ್ನು ಇಡಬೇಕು. ಈಗ ನಾವು ಬಟ್ಟೆ ಯಾವ ರೀತಿ ಉಂಟಲ್ವ ಅದೇ ರೀತಿಯಾಗಿ ಒಂದು 2ರಿಂದ 3 ಸ್ಟಿಚ್ ಹಾಕೊಳ್ಳಿ ಆಯಿತಾ. ಇಷ್ಟೇ ಹಾಕ್ಕೊಂಡು ನೀಡಲನ್ನು ಮೇಲೆ ಎತ್ತಿ ಮತ್ತು ಬಟ್ಟೆನ ಸ್ಟ್ರೈಟಾಗಿ ತಿರುಗಿಸ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕು. ಇದು ತುಂಬ ಈಸಿ ಇದೆ ಆಯಿತಾ. ಬಟನ್ ಪಟ್ಟಿ ಮಾಡೋದು ಏನು ಕಷ್ಟ ಅನ್ನೋ ರೀತಿಯಲ್ಲಿ ಏನಿಲ್ಲ, ತುಂಬಾ ಸುಲಭ ಇದೆ ಆಯಿತಾ. ಇವಾಗ ನಮಗೆ ತುಂಬ ಇಂಪಾರ್ಟೆಂಟ್ ಆಯಿತಾ, ಯಾಕಂದರೆ ಈಗ ನಾವು ಸ್ವಲ್ಪ ಓಪನನ್ನು ಮಾಡ್ಕೊಳ್ಬೇಕು, ಟಾಪನ್ನು ಓಪನ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಸ್ಟ್ರೈಟಾಗಿ ಕಟ್ಟನ್ನು ಮಾಡಿ ನಾವೆಲ್ಲಿಗೆ ಪಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿವರೆಗೆ ಮಾಡಿ ಆಯಿತಾ. ಅದರ ಹತ್ತಿರ ಬರುವಾಗ ಒಂಚೂರು ಸಣ್ಣದಾಗಿ ವಿ ಶೇಪಲ್ಲಿ ಕಟ್ಟನ್ನು ಕೊಡಿ. ನೋಡಿ ಈ ರೀತಿ ತೋರಿಸ್ತೇನೆ ಇಲ್ಲಿ ಕ್ಲಿಯರಾಗಿ ನಿಮಗೆ. ನೋಡಿ ಈ ರೀತಿ ಆಯಿತಾ. ಓಪನ್ ನಾವೆಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿದ್ದೀವಲ್ಲ ಅಲ್ಲಿವರೆಗೆ ಮಾತ್ರ ಸ್ಟಿಚ್ ಮಾಡಿ ಸ್ಟ್ರೈಟ್ ಕಟ್ ಮಾಡಿ ಸಣ್ಣದಾಗಿ ವಿ ಶೇಪ್ ಆಯಿತಾ. ಈಗ ಬಟ್ಟೆಯನ್ನು ತಿರುಗಿಸ್ಕೊಂಡು ಆಯಿತು ನೀವು ನೋಡ್ಬೋದು ಇಲ್ಲಿ. ನಂತರ ಒಂದು ಪೀಸ್ ಬಟ್ಟೆಯನ್ನು ಈ ರೀತಿ ತಗೊಳ್ಳಿ. ಫಸ್ಟಿಗೆ ಒಂದು ಫೋಲ್ಡ್ ಮಾಡಿ ಸೆಕೆಂಡ್ ಫೋಲ್ಡ್ ಈ ರೀತಿ ಫೋಲ್ಡನ್ನು ಮಾಡಿ ಅದಕ್ಕೆ ಸ್ಟಿಚ್ ಹಾಕಬೇಕು ಆಯಿತಾ. ಇದು ಬಟ್ಟೆ ಉಂಟಲ್ವಾ ಎಷ್ಟು ಅಗಲ ಬೇಕು ಅದು ನಿಮ್ಮ ಮೇಲೆ ಡಿಪೆಂಡ್. ಅದಕ್ಕೆ ಮಿನಿಮಮ್ ಅಂದರೆ ಎಲ್ಲರೂ ತಗೊಳ್ಳೋದು 1 ಇಂಚಸ್ ಆಯಿತಾ ಅಗಲದಲ್ಲಿ. ನಾನು ಕೂಡ ಹಾಗೆ ತಗೊಂಡಿದ್ದೀನಿ. ನೋಡಿ ಈ ಥರ ಡಬಲ್ ಸ್ಟಿಚ್ ಹಾಕಿ ಆಯಿತಾ. ಫಸ್ಟಿಗೆ ಒಂದು ಸ್ಟ್ರೈಟ್ ಹಾಕಿ ಮುಂದೆ ಹೋಗಿ ವಾಪಸ್ ತಿರುಗಿಸ್ಕೊಂಡು ಬರಬೇಕು. ಈಗ ಒಂದು ಸೈಡ್ ಪಟ್ಟಿ ರೆಡಿ ಆಯ್ತಲ್ವ. ಈಗ ನೆಕ್ಸ್ಟ್ ಈ ಸೈಡ್ ಕೂಡ ಅದೇ ರೀತಿ ಫಸ್ಟಿಗೆ ಒಂದು ಫೋಲ್ಡನ್ನು ಮಾಡಿ ಆಮೇಲೆ ಸೆಕೆಂಡ್ ಇನ್ನೊಂದು ಫೋಲ್ಡನ್ನು ಮಾಡಿ ಮತ್ತು ಇದು ಕೂಡ ನಮಗೆ ಈಗ ಸ್ಟಿಚ್ಚನ್ನು ಮಾಡಲಿಕ್ಕೆ ಉಂಟು. ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ನಾನಂದರೆ 1 ಬೈ 1 ಬಟ್ಟೆಯನ್ನು ಕೊಡ್ತಾ ಹೋಗ್ತೀನಿ. ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ದಾರ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಒಂದು ನಿಮಿಷ, ಇದು ನಿಮಗೆ ಸರಿ ಕಾಣಲ್ಲ, ನಾನು ಕಟ್ ಮಾಡಿಬಿಡ್ತೀನಿ. ನೋಡ್ಬೋದು ನೀವಿಲ್ಲಿ ಆ ಪಟ್ಟಿಯನ್ನು ನಾನು ಕಟ್ ಮಾಡಿ ತೆಗೆದೆ. ಅದಾದ ನಂತರ ಈ ಥರ ಆಯಿತಾ. ಇನ್ನೊಂದು ಪಟ್ಟಿ ಇತ್ತಲ್ವ ಅದು ಇದು. ನೋಡಿ ಹೀಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕಿ ನಾವೆಲ್ಲಿಗೆ ಪಾಯಿಂಟ್ ಮಾಡಿದ್ದೀವಿ ಅಲ್ಲಿವರೆಗೆ ಮಾತ್ರ ಆಯಿತಾ. ಎರಡೂ ಕೂಡ ಕರೆಕ್ಟಾಗಿರಬೇಕು, ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಡಬಲ್ ಸ್ಟಿಚ್ ಇದಕ್ಕೆ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕಿ ಆಯಿತು. ನೋಡಿ ಈ ರೀತಿ ಬಂದಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಎರಡೂ ಕೂಡ ಬಟ್ಟೆ ಉಳಿದಿದೆ ಅಲ್ವಾ, ಇದರಲ್ಲಿ ಒಂದು ಬಟ್ಟೆಯನ್ನು ನಾವೀಗ ಗಿಡ್ಡ ಮಾಡ್ಕೊಳ್ಬೇಕು. ಸ್ವಲ್ಪ ಕಟ್ ಮಾಡಿಬಿಡೋಣ. ಒಂದು ಬಟ್ಟೆ ನಮಗೆ ದೊಡ್ಡದಿರಲಿ, ಇನ್ನೊಂದು ಚಿಕ್ಕದಿರಲಿ ಆಯಿತಾ. ನೋಡ್ಬೋದು ಇಲ್ಲಿ ಚಿಕ್ಕದರ ಮೇಲೆ ದೊಡ್ಡ ಬಟ್ಟೆಯನ್ನು ಇಟ್ಟು ಈ ರೀತಿ ಒಂದು ಲೈನನ್ನು ಹಾಕಬೇಕು ಆಯಿತಾ. ನೋಡಿ ಈ ರೀತಿ ಒಂದು ಲೈನನ್ನು ಹಾಕಿ ಅದರ ಮೇಲೆ ಅದನ್ನು ಇಟ್ಟು ಒಂದು ಲೈನನ್ನು ಹಾಕೊಳ್ಳಿ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಲೈನ್ ಹಾಕಿದ್ದೀನಿ ಅಂತ. ಅದಾದಮೇಲೆ ಈಗ ಬಟ್ಟೆಯನ್ನು ತಿರುಗಿಸ್ಕೊಂಡು ಸ್ಟ್ರೈಟ್ ಮಾಡ್ಕೊಳ್ಳಿ ಆಯಿತಾ. ಆ ಬಟ್ಟೆಯನ್ನು ಸ್ಟ್ರೈಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಫೋಲ್ಡಿಂಗನ್ನು ಮಾಡಿ ಆಯಿತಾ. ಯು ಶೇಪಲ್ಲಿ ಮಾಡಿ, ಇಲ್ಲ ಸ್ಕ್ವೇರಲ್ಲಿ ಮಾಡಿ, ಇಲ್ಲ ಹೀಗೆ ಸ್ಟ್ರೈಟಾಗಿ ಕೂಡ ಬಿಡಿ. ನಾನು ಇದಕ್ಕೆ ಒಂದು ಸಣ್ಣದಾಗಿ ಒಂದು ಟೈಪಲ್ಲಿ ವಿ ಶೇಪಲ್ಲಿ ಒಂದು ಶೇಪನ್ನು ಕೊಟ್ಟಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಾನು ಸ್ಟಿಚಸನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ರೌಂಡ್ ಸ್ಟಿಚ್ಚನ್ನು ಹಾಕ್ತೀನಿ ನಾನು. ನಿಮಗೆ ಹೇಗೆ ಬೇಕು ಹಾಗೆ ಫೋಲ್ಡನ್ನು ಮಾಡ್ಕೊಳ್ಳಿ ಆಯಿತಾ. ಇದೇ ರೀತಿ ಮಾಡಬೇಕು ಅಂತ ಇಲ್ಲ. ನೋಡ್ಬೋದು ನೀವಿಲ್ಲಿ ನಂದು ಸೆಕೆಂಡ್ ರೌಂಡಿದ್ದು ಕೂಡ ಸ್ಟಿಚ್ ಕಂಪ್ಲೀಟ್ ಆಯಿತು. ಇದಾದಮೇಲೆ ಈಗ ಬಟನ್ ಹೊರಗೆ ತೆಗಿಯೋಣ. ಹೊರಗೆ ತೆಗೆದ್ಮೇಲೆ ನೀವು ನೋಡ್ಬೋದು ಈ ರೀತಿ ಬಂದಿದೆ ಆಯಿತಾ. ನಮ್ಮದು ಬಟನ್ ಪಟ್ಟಿ ನೀಟಾಗಿ ಬಂದಿದೆ ಫಿನಿಶಿಂಗ್ ಎಲ್ಲ. ಈಗ ಇದರಲ್ಲಿ ನೆಕ್ ಹತ್ತಿರ ಮೇಲೆ ಬಟ್ಟೆ ಉಳಿದಿರುತ್ತೆ, ಅದನ್ನು ನೀವು ಕಟ್ ಮಾಡಿ ತೆಗೀರಿ ಆಯಿತಾ. ಕಟ್ ಮಾಡಿ ತೆಗೆದು ಒಂದೇ ರೀತಿ ಮಾಡಿಕೊಂಡು ನೆಕ್ಸ್ಟ್ ಈಗ ನಮಗೆ ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ ನೋಡ್ಬೋದು ನೀವಿಲ್ಲಿ ಒಂದು ಟಾಪ್ ಮೇಲೆ ಇನ್ನೊಂದು ಟಾಪನ್ನು ಕರೆಕ್ಟಾಗಿ ಶೋಲ್ಡರನ್ನು ಇಟ್ಕೊಂಡು ಈ ರೀತಿ ಶೋಲ್ಡರನ್ನು ಅಟ್ಯಾಚ್ ಮಾಡಬೇಕು. ಶೋಲ್ಡರಿಗೆ ಬಂದುಬಿಟ್ಟು 2ರಿಂದ 3 ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ರೀತಿ ನಾನು ಬೇಗ ಬೇಗ ಸ್ಟಿಚ್ ಆಗಲಿ ಅಂತ ಈ ರೀತಿ 1 ಬೈ 1 ಕೊಡ್ತಾ ಹೋಗ್ತೀನಿ. ನಿಮಗೆ ಸರಿ ಆಗಲ್ಲ ಅನ್ನೋಂಗಿದ್ರೆ ನೀವು ಕಟ್ ಮಾಡಿ ತೆಗೆದು ಮತ್ತು ಇನ್ನೊಂದು ಪೀಸನ್ನು ಕೊಡೋದು, ಆ ರೀತಿ ಸ್ಟಿಚ್ ಮಾಡಿ ಆಯಿತಾ. ಗಡಿಬಿಡಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನನಗೆ ಅಭ್ಯಾಸ ಇದೆ, ಹಾಗಾಗಿ ನಾನು ಕೊಡ್ತಾ ಹೋಗ್ತೇನೆ ಬೇಗ ಬೇಗ ಬಟ್ಟೆಯನ್ನು ಸ್ಟಿಚ್ಚಿಗೆ. ನೋಡಿ ಈಗ ಕಟ್ ಮಾಡಿ ತೆಗೆದಾಯಿತು. ಇದು ನಮ್ಮದು ಶೋಲ್ಡರ್ ಅಟ್ಯಾಚ್ ಮಾಡಿ ಆಯಿತಾ ಅಲ್ವಾ. ನೋಡ್ಬೋದು ಈ ರೀತಿ ನೀಟಾಗಿ ಶೋಲ್ಡರ್ ಅಟ್ಯಾಚ್ ಮಾಡಿ ಆಯಿತು. ಇನ್ನು ನಮ್ಗೆ ಏನು ಮಾಡಬೇಕಪ್ಪ ಅಂದರೆ ನಮಗೆ ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ಉಂಟಲ್ವಾ. ಫಸ್ಟಿಗೆ ಈ ರೀತಿ ಏನಾದರೂ ಬಟ್ಟೆ ಆಚೆ ಈಚೆ ಇದ್ದರೆ
ಕಟ್ ಮಾಡಿ ಸರಿ ಮಾಡ್ಕೊಳ್ಳಿ. ಅದಾದ ನಂತರ ಈ ರೀತಿ ನಮ್ಮದು ಬಟನ್ ಪಟ್ಟಿ ಇದಲ್ಲ, ಬಟನ್ ಪಟ್ಟಿಯನ್ನು ಹಿಡ್ಕೊಂಡು ಬಟ್ಟೆನ ಡಬಲ್ ಫೋಲ್ಡ್ ಮಾಡ್ಕೊಳ್ಬೇಕು ಆಯಿತಾ. ಬಟ್ಟೆನ ಡಬಲ್ ಫೋಲ್ಡ್ ಮಾಡಿಕೊಂಡು ಈಗ ಟೇಪನ್ನು ತಗೊಂಡು ಈ ರೀತಿ ಹತ್ತಿರ ಟೇಪನ್ನು ಹಿಡಿದು ಎಷ್ಟು ಉದ್ದಕ್ಕೆ ನಿಮಗೆ ಬರ್ತದೆ ಅಂತ ನೋಡ್ಕೊಳ್ಳಿ ಆಯಿತಾ. ನನಗೆ ಇಲ್ಲಿ 8 ಇಂಚು ಸಿಕ್ಕಿದೆ. 8 ಇಂಚು ಸಿಕ್ಕಿರೋದ್ರಿಂದ ನನಗೆ ನಮ್ಮದು ಎಷ್ಟು ಮೇನ್ ಪಾಯಿಂಟ್ ಸಿಕ್ಕಿರುತ್ತೋ ಅದಕ್ಕಿಂತಲೂ 2 ಇಂಚು ಎಕ್ಸ್ಟ್ರಾ ನಮಗೆ ಬಟ್ಟೆ ಇರಬೇಕು ಆಯಿತಾ. ಬಟ್ಟೆದು ಅಗಲ ಬಂದುಬಿಟ್ಟು 1.5, ಉದ್ದ ಬಂದುಬಿಟ್ಟು 9.5 ಇದೆ. ನಾನು 9 ತಗೊಳ್ತೀನಿ. ಯಾಕಂದರೆ ಈಗ ನಮ್ಮದು ಕ್ಯಾನ್ವಾಶ್ ಪಟ್ಟಿ ಇರುತ್ತೆ ಕೊಳ್ಳಿಕೊಂಡು, ಆ ಕ್ಯಾನ್ವಾಶ್ ಪಟ್ಟಿಗಿಂತ ಬಟ್ಟೆ 2 ಇಂಚು ಉದ್ದ ಇರಬೇಕು ಆಯಿತಾ. 1 ಇಂಚ್ ಆ ಕಡೆ 1 ಇಂಚು ಈ ಕಡೆ. ಹಾಗಾಗಿ ಇದು ಕ್ಯಾನ್ವಾಶ್ ಪಟ್ಟಿಯನ್ನು ನೀವು ನೋಡ್ಬೋದು ಇಲ್ಲಿ. ಇದು ಕ್ಯಾನ್ವಾಶ್ ಪಟ್ಟಿ ಬಂದುಬಿಟ್ಟು 3/4 ಇಂಚ್ ಆಯಿತಾ, 3/4 ಇಂಚು. ನಾವು ಕ್ಯಾನ್ವಾಶನ್ನು ಎಷ್ಟು ತಗೊಳ್ಬೇಕಂದ್ರೆ ನಾವೀಗ ಕರೆಕ್ಟಾಗಿ ಪಾಯಿಂಟ್ ಬಂತಲ್ವ ನಮಗೆ 8 ಇಂಚು, ಆ ರೀತಿ ಕರೆಕ್ಟಾಗಿ ಪಾಯಿಂಟಲ್ಲಿಯೇ ಕ್ಯಾನ್ವಾಶನ್ನು ತಗೊಳ್ಳಿ. ಬಟ್ಟೆಯನ್ನು ಮಾತ್ರ ಸ್ವಲ್ಪ ಹೆಚ್ಚಿಗೆ ತಗೊಂಡು ಈ ರೀತಿ 2 ಪೀಸ್ ಬಟ್ಟೆಗಳ ಮೇಲೆ 2 ಪೀಸ್ ಕ್ಯಾನ್ವಾಶನ್ನು ಇಡಬೇಕು ಆಯಿತಾ. ಈ ಕಾಲರಿಗೆ 2 ಪೀಸ್ ಬಟ್ಟೆ 2 ಪೀಸ್ ಕ್ಯಾನ್ವಾಶು ಅದನ್ನು ತೆಕ್ಕೊಂಡಾದಮೇಲೆ ನೋಡಿ ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಆಯಿತಾ. ಅದು ಹೇಗೆ ಉಂಟು ಹಾಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಈ ರೀತಿ ಸೈಡಲ್ಲಿ ಫೋಲ್ಡ್ ಮಾಡಬೇಕು. ನೋಡ್ಬೋದು ನೀವು ಇಲ್ಲಿ ಈ ರೀತಿ ಸೈಡ್ ಫೋಲ್ಡ್ ಆಯಿತಾ. ಅಂದರೆ ಇದು ಈ ಕ್ಯಾನ್ವಾಶ್ ಇದು ಪಟ್ಟಿಗೆ 2 ಸೈಡಲ್ಲಿ ಮಾಡಲಿಕ್ಕಿಲ್ಲ, ಒಂದೇ ಸೈಡಲ್ಲಿ ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡ್ಬೋದು ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 ಇಂಚಿಗೆ ಅಷ್ಟೇ ಸಣ್ಣದಾಗಿ 2 ಪಟ್ಟಿಗೆ ಕೂಡ ಒಂದೊಂದು ಸೈಡ್ ಆಯಿತಾ. ಈಗ ನಮ್ಮದು ಕಾಲರಿದ್ದು ಪಟ್ಟಿ ರೆಡಿ ಆಯ್ತಲ್ವಾ. ಇನ್ನು ನಾವು ಕಾಲರ್ ಅಟ್ಯಾಚ್ ಮಾಡಲಿಕ್ಕೆ ಟಾಪನ್ನು ತಗೊಳ್ಬೇಕು. ಟಾಪಿನ ಕೆಳಗಡೆ ಒಂದು ಪಟ್ಟಿಯನ್ನು ಇಡಬೇಕು, ಈ ಟಾಪಿನ ಮೇಲ್ಗಡೆಗೆ ಕೂಡ ಇನ್ನೊಂದು ಪಟ್ಟಿಯನ್ನು ಇಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಕ್ಯಾನ್ವಾಶ್ ಮತ್ತು ಪಟ್ಟಿ ಕರೆಕ್ಟಾಗಿ ಕೂರಬೇಕು. ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಟಿದ್ವಲ್ಲ 1 ಇಂಚ್, ಅದು ಹೊರಗಡೆ ಇರಬೇಕಾಯ್ತಾ. ನೋಡಿ ಈ ರೀತಿ ಕೆಳಗೆ ಪಟ್ಟಿ, ಮಧ್ಯದಲ್ಲಿ ಟಾಪ್, ಮೇಲ್ಗಡೆ ಪಟ್ಟಿ ಅಂತ. ನಾನು ಬೇರೆ ಥರ ತುಂಬ ಕಾಲರ್ ಸ್ಟಿಚ್ ಮಾಡಿದ್ದೀನಿ, ಇದು ಒಂದು ಟೈಪ್ ಬೇರೆ ಆಯಿತಾ. ಈಸಿಯಾಗಿ ತೋರಿಸ್ತಾ ಇದ್ದೀನಿ ಇರಲಿ ಅಂತ. ಈ ಥರ ನಾನು ಈಸಿಯಾಗಿ ಒಂದೊಂದು ಕಾಲರನ್ನು ಸ್ಟಿಚ್ ಮಾಡ್ತೀನಿ. ಯಾಕಂದರೆ ಎಲ್ಲ ಕಾಲರನ್ನು ನಾವು ಕ್ಯಾನ್ವಾಶಲ್ಲಿ ಡಿಸೈನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅಟ್ಯಾಚ್ ಮಾಡಲಿಕ್ಕೆ ಹೋದರೆ ಟೈಮ್ ಕೂಡ ಸಾಕಾಗಲ್ಲ. ಹಾಗಾಗಿ ನೋಡ್ಬೋದು ಆ ಥರ ಇಟ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕು. ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡಿ ಆಯಿತಾ. ಕಂಪ್ಲೀಟ್ ಮಾಡಿ ಆದಮೇಲೆ ನೀವು ನೋಡ್ಬೋದು ಈ ರೀತಿ ಆಗಿದೆ ಅಲ್ವಾ. ಈಗ ಇದನ್ನು ನಮಗೆ ತಿರುಗಿಸ್ಕೊಳ್ಳಿಕ್ಕೆ ಉಂಟಾಯಿತಾ, ಈ ರೀತಿ ತಿರುಗಿಸ್ಕೊಳ್ಬೇಕು. ನೋಡ್ಬೋದು ಈ ರೀತಿ ತಿರುಗಿಸ್ಕೊಂಡ್ಮೇಲೆ ಸೈಡಲ್ಲಿ ಬಟ್ಟೆ ಮತ್ತು ದಾರ ಎಲ್ಲ ಬಂದಿರುತ್ತಲ್ವ, ಅದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಸರಿ ಮಾಡ್ಕೊಳ್ಳಿ ಆಯಿತಾ. ಮುಂದುಗಡೆ ಬಂದಿರೋದನ್ನು ಈ ರೀತಿ. ಅದಾದಮೇಲೆ ಈಗ ನಮಗೆ ಇದನ್ನು ಫೋಲ್ಡನ್ನು ಮಾಡಲಿಕ್ಕೆ ಉಂಟು ಒಳಗಡೆಯಿಂದ. ನೋಡ್ಬೋದು ಈ ರೀತಿ ಒಳಗಡೆಯಿಂದ ಹೀಗೆ ಫೋಲ್ಡನ್ನು ಮಾಡಿ ಮತ್ತು ಹೀಗೆ ನೋಡಿ ಈ ರೀತಿ ಇದನ್ನು ಸ್ಟಾರ್ಟಿಂಗ್ ಫೋಲ್ಡ್ ಆಯಿತಾ. ಎಂಡಿಂಗಲ್ಲಿ ಕೂಡ ಇದೇ ಥರ ಫೋಲ್ಡ್ ಮಾಡಲಿಕ್ಕೆ ನೋಡ್ಬೋದು ನೀವು ಇಲ್ಲಿ. ಸ್ವಲ್ಪ ಬಟ್ಟೆಯನ್ನು ಒಳಗೆ ಮಡ್ಚ್ಕೊಳ್ಳಿ ಮತ್ತು ಸ್ಟ್ರೈಟ್ ಮಾಡ್ಕೊಳ್ಳಿ, ಇಷ್ಟೇ ಆಯಿತಾ. ಇದು ತುಂಬಾ ಈಸಿ ಕಾಲರ್ ಆಯಿತಾ, ಯಾರು ಕೂಡ ಸ್ಟಿಚ್ ಮಾಡ್ಬೋದು ಆರಾಮಾಗಿ. ನೋಡಿ ಈ ಥರ ಅದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡಬೇಕು ಫುಲ್ ಲೈನ್ವರೆಗೆ ಆಯಿತಾ, ಎಂಡ್ವರೆಗೆ. ನೋಡಿ ಎಂಡಿಗೆ ಬಂದ ಮೇಲೆ ಇದೇ ರೀತಿ ಒಂದು ಸ್ವಲ್ಪ ಬಟ್ಟೆ ಹೆಚ್ಚಿಗೆ ಇದೆ, ಕಟ್ ಮಾಡಿ ತೆಗಿತೇನೆ ನಾನು. ನಿಮ್ಮದು ಕರೆಕ್ಟ್ ಇದೆ ಆದರೆ ಕಟ್ ಮಾಡಿ ತೆಗೆಯುವ ಅಗತ್ಯ ಇಲ್ಲ. ನಮಗೆ ಎಷ್ಟು ಫೋಲ್ಡ್ ಮಾಡಲಿಕ್ಕೆ ಬೇಕು ಅಷ್ಟು ಬಿಟ್ಟು ಬಟ್ಟೆ ಎಲ್ಲ ಕಟ್ ಮಾಡಿ ತೆಗೀರಿ ಆಯಿತಾ. ಇದನ್ನು ಕೂಡ ಫಸ್ಟಿಗೆ ಮಾಡಿದಾಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಆಯಿತಾ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ಚನ್ನು ಹಾಕಿ ಆ ಕಡೆಯಿಂದ ಸ್ಟಾರ್ಟ್ ಮಾಡಿ ಎಂಡಿಂಗಿಗೆ ಬರುವಾಗ ಒಂಚೂರು ಸ್ಟಾಪ್ ಮಾಡಬೇಕು, ಮತ್ತು ಈ ರೀತಿ ಫೋಲ್ಡ್ ಮಾಡಿ ಮತ್ತು ಕಂಟಿನ್ಯೂ ಮಾಡಬೇಕಾಯ್ತಾ. ಅದಾಯಿತು. ಈಗ ಮೇಲ್ಗಡೆದು ಸ್ಟಿಚ್ಚು ಅಲ್ಲಿಯೇ ನಾನು ಬಟ್ಟೆಯನ್ನು ತಿರುಗಿಸ್ಕೊಂಡು ಕಾಲರಿದ್ದು ಫೈನಲ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಕಾಲರ್ ಗಟ್ಟಿಯಾಗಿ ನಿಲ್ಲಲಿಕ್ಕೋಸ್ಕರ ನೋಡಿ ಈ ರೀತಿ. ಇದು ಫೈನಲ್ ಸ್ಟಿಚ್ ಆಯಿತಾ ಕಾಲರಿದ್ದು. ಇನ್ನು ನಮ್ಮದು ಕಾಲರ್ ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವಿಲ್ಲಿ ಫೈನಲ್ ಆಗಿ ಈ ರೀತಿ
ಸ್ಟಿಚ್ಚನ್ನು ಹಾಕಿದ ಮೇಲೆ ನಮ್ಮದು ಕಾಲರ್ ರೆಡಿಯಾಗಿದೆ. ನೋಡಿ ಬಟನ್ ಪಟ್ಟಿ ಕೂಡ ನೀಟಾಗಿ ಫಿನಿಶಿಂಗ್ ಬಂದಿದೆ. ಮತ್ತು ಕಾಲರ್ ಕೂಡ ಅಷ್ಟೇ ಆಯಿತಾ, ಕರೆಕ್ಟಾಗಿಯೇ ಬಂದಿದೆ. ನೋಡಿ ಈ ರೀತಿ. ಅದಕ್ಕೆ ಒಂಚೂರು ನಾನು ಕೊಡುವಾಗ ಅವರಿಗೆ ಐರನ್ ಮಾಡಿಬಿಟ್ಟು ಕೊಡ್ತೀನಿ, ಆಗ ಈ ರೀತಿ ಏನು ಮುದ್ದೆ ಆದಾಗೆ ಕಾಣೋದಿಲ್ಲ ಆಯಿತಾ. ನೀವು ನೋಡಿದ್ರಲ್ವ ಕಾಲರ್ ಸ್ಟಿಚ್ಚಿಂಗ್ ಹೇಗೆ ಅನ್ನಿಸ್ತು ಅಂತ ಹೇಳಿದೆ. ಇದು ತುಂಬ ಈಸಿ ಇದೆ ಆಯಿತಾ. ಕಾಲರ್ ನಂದು ವೀಡಿಯೋಸ್ ಇದೆ, ಚೆಕ್ ಮಾಡಿ. ಅದು ಬೇರೆ ಟೈಪ್ ಕಾಲರ್, ಇದಂತೂ ಫುಲ್ ಈಸಿ ಆಯಿತಾ. ಫಸ್ಟ್ ಟೈಮ್ ನಾನು ಈ ಥರ ಕಾಲರ್ ಸ್ಟಿಚ್ಚಿಂಗ್ ವೀಡಿಯೋ ಹಾಕ್ತಾಯಿರೋದು. ಈಗ ನೆಕ್ಸ್ಟ್ ನಮ್ಮದು ಸ್ಲೀವ್ ಅಲ್ವಾ, ಈ ಥರ ಸ್ಲೀವನ್ನು ತೆಕ್ಕೊಂಡು ಈ ಥರ 4 ಫೋಲ್ಡನ್ನು ಮಾಡ್ಕೊಳ್ಳಿ ಆಯಿತಾ. ನೋಡಿ ಈ ರೀತಿ ಮಡಚ್ಕೊಳ್ಳಿ. ಯಾಕೆಂದರೆ ನಾವು ಸ್ಟಾರ್ಟಿಂಗ್ ಕಟ್ಟಿಂಗ್ ವೀಡಿಯೋದಲ್ಲಿ ನಾನು ಇದನ್ನು ಕಟ್ ಮಾಡಿಲ್ಲ, ಯಾಕಂದರೆ ಬಾರ್ಡರ್ ಅಟ್ಯಾಚ್ ಮಾಡಲಿಕ್ಕಿರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಆಮೇಲೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಒಂದು ಈ ಥರ ಮಾರ್ಕನ್ನು ಮಾಡಿ ನೀಟಾಗಿ ಸ್ಲೀವನ್ನು ಕಟ್ ಮಾಡಿ ತೆಗಿಬೇಕು. ಯಾಕೆಂದರೆ ನನ್ನ ಅನುಭವದಲ್ಲಿ ನಾನು ಹೇಳ್ತೇನೆ, ಬಾರ್ಡರ್ ಅಟ್ಯಾಚ್ ಮಾಡಲಿಕ್ಕೆ ಇರೋದನ್ನು ಸ್ಟಾರ್ಟಿಂಗಲ್ಲಿ ಮುಂಬದಿಯ ಸ್ಲೀವ್ಸ್ ಕಟ್ಟಿಂಗನ್ನು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಯಾಕೆಂದರೆ ಅದು ತುಂಬ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಅದಾದಮೇಲೆ ನೋಡ್ಬೋದು, ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡಲಿಕ್ಕೆ ನಾನಿಲ್ಲಿ ಫಸ್ಟಿಗೆ ರೈಟ್ ಸೈಡಿದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಶೋಲ್ಡರಿಂದ ಕೆಳಗಡೆ ಸ್ಟಿಚ್ ಮಾಡಿ ಹೋಗುವಂಥದ್ದು. ನೋಡಿ ಅರ್ಧದಿಂದ ಸ್ಲೀವನ್ನು ಸ್ಟಿಚ್ ಮಾಡುವಂಥದ್ದು ಆಯಿತಾ. ನೋಡ್ಬೋದು ಇಲ್ಲಿ ಅರ್ಧದಿಂದ ಸ್ಲೀವನ್ನು ಸ್ಟಿಚ್ ಮಾಡಲಿಕ್ಕಿದ್ದದ್ದು. ಈಗ ವಾಪಸ್ ನಾನು ಶೋಲ್ಡರ್ ಹತ್ತಿರ ಬಂದೆ. ಈಗ ಇನ್ನು ಮುಂದುಗಡೆ ಉಳಿದಿದ್ದಲ್ವ, ಇನ್ನು ಅರ್ಧ ಸ್ಲೀವ್, ಅದನ್ನು ಕೂಡ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಶೋಲ್ಡರಿಂದ ಕೆಳಗೆವರೆಗೆ ಸ್ಟಿಚ್ಚನ್ನು ಹಾಕಿ ಹೋಗಬೇಕು. ಕೆಳಗೆವರೆಗೆ ಹೋದ ನಂತರ ಅಲ್ಲಿ ಎಂಡ್ ಆಗುತ್ತಲ್ವ, ಅಲ್ಲಿಗೆ ಮತ್ತೆ ಬಟ್ಟೆಯನ್ನು ತಿರುಗಿಸ್ಕೊಂಡು ಮೇಲ್ಗಡೆ ಸ್ಟಿಚ್ ಹಾಕಿ ಬರಬೇಕಾಯ್ತಾ. ಈ ರೀತಿ ಸ್ಲೀವ್ಸಿಗೆ ಡಬಲ್ ಸ್ಟಿಚ್ ಹಾಕಿದರೆ ಆಗುತ್ತೆ, ಸಾಕು ಆಯಿತಾ. ಎರಡೆರಡು ಸ್ಟಿಚಸ್. ಅದಾದಮೇಲೆ ನೆಕ್ಸ್ಟ್ ಸ್ಲೀವ್ ನೀವು ನೋಡ್ಬೋದು ಈ ರೀತಿ ತೋರಿಸ್ತಾ ಇದ್ದೀನಿ ಆಯಿತಾ. ಸ್ಟ್ರೈಟಾಗಿ ಹಾಕೊಂಡು ಹೋಗಲಿಕ್ಕೆ ಈ ಬದಿಯಿಂದ ಆ ಬದಿವರೆಗೆ. ನಾನೀಗ ಫಸ್ಟಿಗೆ ತೋರಿಸಿದೆ ಎಂಥವರಿಗೆ ಅಂತಂದರೆ, ನಮ್ಮದು ಬಟ್ಟೆ ಹೆಚ್ಚು ಸಿಗ್ತದೆ, ಸ್ಲೀವ್ಸ್ ಸಣ್ಣದಾಗ್ತದೆ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತಲ್ವ, ಅಂಥವರು ಆ ಟ್ರಿಕ್ಕನ್ನು ಫಾಲೋ ಮಾಡಿ. ಇಲ್ಲ ನಮಗೆ ಬಟ್ಟೆ ಮತ್ತು ಸ್ಲೀವ್ಸ್ ಕಟ್ಟಿಂಗ್ ಕರೆಕ್ಟಾಗಿಯೇ ಬರ್ತದೆ ಅನ್ನೋವಂಥವರಿಗೆ ಇದು ವಿಡಿಯೋ ಆಯಿತಾ. ನಾನು ಇದರಲ್ಲಿ ಎರಡೂ ಟೈಪ್ ಕೂಡ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಅದು ಮಾಡಿ ಆಯಿತಾ. ಸರಿಯಾಗಿ ಬರೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ, ಸ್ಲೀವ್ ಮತ್ತು ಮೇನ್ ಫ್ಯಾಬ್ರಿಕ್ ಆಚೆ ಈಚೆ ಉಳಿಯುತ್ತೆ ಬಟ್ಟೆ ಅನ್ನೋರು ಫಸ್ಟಿದ್ದು ಮಾಡಿ, ಸೆಕೆಂಡಿದ್ದು ಕರೆಕ್ಟಾಗಿ ಬರೋರು ಮಾಡಿ. ಇನ್ನು ನಮ್ಮದು ಫಿಟ್ಟಿಂಗ್ ಆಯಿತಾ. ಫಿಟ್ಟಿಂಗಿಗೆ ನೋಡ್ಬೋದು ನಾನಿಲ್ಲಿ 5 ಇಂಚಿಗೊಂದು ಪಾಯಿಂಟನ್ನು ಮಾಡಿದ್ದೀನಿ. ಇವರದ್ದು ಮೇನ್ ಫಿಟ್ಟಿಂಗ್ ಲೈನ್ ಬಂದುಬಿಟ್ಟು 5 ಇಂಚಿಗಿದೆ ಆಯಿತಾ ಸ್ಲೀವಿದ್ದು. ಅದೇ ರೀತಿ ಸ್ಟ್ರೈಟಾಗಿ ಹೋಗಿ ಇಲ್ಲಿ ಆರ್ಮೋಲ್ ಹತ್ತಿರ ಬಂದುಬಿಟ್ಟು ನಾನಿಲ್ಲಿ ಒಂದು ಸಣ್ಣದಾಗಿ ಕಟ್ಟನ್ನು ಮಾಡಿದ್ದೀನಿ, ಅದು ನಮಗೆ ಗೊತ್ತಾಗಲಿ ಅಂತ 7 ಇಂಚಿಗೆ. ನೋಡಿ ಅಲ್ಲಿ ಕೂಡ ಒಂದು ಮಾರ್ಕನ್ನು ಮಾಡ್ತೀನಿ. ಅಲ್ಲಿ ನಾನು ಮಾರ್ಕ್ ಮಾಡೋದಾಗಲಿ ಟೇಪ್ ತೆಕ್ಕೊಂಡು ಅಳತೆ ಮಾಡೋದಾಗಲಿ ಅಗತ್ಯ ಇಲ್ಲ. ಆ ರೀತಿ ಕಟ್ಟನ್ನು ಹಾಕಿದರೆ ನಾನು ನಿಮಗೆ ಗೊತ್ತಾಗಲಿ ಅಂತ ಆ ರೀತಿ ಮಾಡಿದ್ದೀನಿ. ಅದಾದಮೇಲೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನನ್ನು ಬಿಟ್ಟಿದ್ದೀನಿ ನಾನು ಚೆಸ್ಟ್ ಹತ್ತಿರ ಮತ್ತು ವೇಸ್ಟ್ ಹತ್ತಿರ 2 ಇಂಚ್ ಆಯಿತಾ. ಮತ್ತು ಹಿಪ್ ಮೆಜರ್ಮೆಂಟ್ ಹತ್ರ ಓಪನ್ ಪಾಯಿಂಟ್ ಹತ್ರ ಬಂದರೆ 2 ಇಂಚು ನಾನು ಬಿಟ್ಟಿಲ್ಲ ಆಯಿತಾ. ಅಲ್ಲಿಗೆ 2 ಇಂಚು ನಮಗೆ ಅಗತ್ಯ ಇಲ್ಲ. ಹಾಗಾಗಿ ನೋಡ್ಬೋದು ಅಲ್ಲಿ ಕೂಡ ಒಂದು ಸಣ್ಣದಾಗಿ ಕಟ್ಸನ್ನು ಹಾಕಿದ್ದೀನಿ ನಾನು. ನೋಡಿ ಆ ಥರ ನಂದು ಇಲ್ಲಿ ಓಪನ್ ಪಾಯಿಂಟ್ ಬಂದು 11 ಇಂಚಿಗೆ ಇತ್ತು. ನಾನು ಕರೆಕ್ಟಾಗಿ ಪುನಃ ಒಮ್ಮೆ ಅಳತೆ ತೆಕ್ಕೊಂಡು ಅಲ್ಲಿವರೆಗೆ ಸ್ಟಿಚ್ಚನ್ನು ಕೊಂಡೋದಿ ಈಗ ವಾಪಸ್ ಡಬಲ್ ಸ್ಟಿಚ್ ಆಯಿತಾ. ನೋಡಿ ಈ ಥರ ವಾಪಸ್ ಡಬಲ್ ಸ್ಟಿಚ್ಚನ್ನು ಹಾಕಿ ಅದನ್ನು ಕಂಪ್ಲೀಟ್ ಮಾಡಿ ಆಯಿತಲ್ವಾ. ಈಗ ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಸ್ಲೀವನ್ನು ಕೂಡ ನೋಡ್ಬೋದು ನೀವು. ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಫಸ್ಟ್ ಸ್ಟಿಚ್ ಮಾಡಿದಂಥ ಸ್ಲೀವನ್ನು ಅದರ ಮೇಲೆ ಇಟ್ಟು ಪಾಯಿಂಟ್ ಮಾಡಿ, ಇಲ್ಲ ನೀವು ಟೇಪಿಂದನೇ ಅಳತೆ ಮಾಡ್ತೀರಾದರೆ ಸಹ ಮಾಡ್ಬೋದು, ಏನು ತೊಂದರೆ ಇಲ್ಲ ಆಯಿತಾ. ನೋಡಿ ಅದಾದ ನಂತರ ಪುನಃ ಆರ್ಮೋಲ್ ಹತ್ತಿರ ಬಂದರೆ ನಾನು ಇಲ್ಲಿ ಕಟ್ಸ್ ಇದೆ, ನಿಮಗೆ ಕಾಣುತ್ತಾ ಅಂತ ಗೊತ್ತಿಲ್ಲ ನನಗೆ ವಿಡಿಯೋದಲ್ಲಿ, ಆದರೆ ನಾನು ಅಳತೆಯನ್ನು ಮಾಡಿಯೇ ತೋರಿಸ್ತೀನಿ ಯಾವ ರೀತಿ ಅಂದರೆ. ನೋಡಿ ಫಸ್ಟ್ ಅಟ್ಯಾಚ್ ಮಾಡಿದ ಟಾಪ್ ಇದ್ದು ಆರ್ಮೋಲನ್ನು ಇದರ ಮೇಲೆ ಇಟ್ಟು ಎಲ್ಲಿಗೆ ಬರ್ತದೆ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡಿ ಮತ್ತು ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿ. ಚೆಸ್ಟ್ ಹತ್ತಿರ ಮತ್ತು ವೇಸ್ಟ್ ಹತ್ತಿರ 2 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಇರುತ್ತೆ, ಓಪನ್ ಪಾಯಿಂಟ್ ಹತ್ತಿರ ಮಾತ್ರ ಇರಲ್ಲ. ಅಲ್ಲಿ ಬಂದರೆ 1 ಇಂಚ್ ಇರುತ್ತೆ ಆಯಿತಾ. ಯಾಕಂದರೆ ಅದು ನಮಗೆ ಮಡಚಿ ಫೋಲ್ಡ್ ಮಾಡಲಿಕ್ಕೋಸ್ಕರ. ನೀವು ನೋಡ್ಬೋದು ಅಲ್ಲಿಗೆ ಬಂದಮೇಲೆ ಲಾಕನ್ನು ಮಾಡಿ ಬಟ್ಟೆಯನ್ನು ಹೊರಗೆ ತೆಗೆಯುವ. ನೋಡಿ ಈ ರೀತಿ ಸ್ಟಿಚಸ್ ಕಂಪ್ಲೀಟ್ ಆಯಿತು ನಮ್ಮದು. ಇದು ಮೇನ್ ಫಿಟ್ಟಿಂಗ್ ಲೈನ್ ಆಯಿತಾ. ಮತ್ತು ನಾನು ಅಲ್ಲಲ್ಲಿ ಕಟ್ಸನ್ನು ಹಾಕಿದ್ದೀನಿ ನೋಡ್ಬೋದು ನೀವು ಇಲ್ಲಿ, ಅದು ಗೊತ್ತಾಗಲಿಕ್ಕೋಸ್ಕರ, ಇಲ್ಲಿಗೆ ನಮ್ಮದು ಪಾಯಿಂಟ್ ಅಂತ ಗೊತ್ತಾಗಲಿಕ್ಕೋಸ್ಕರ ಈ ರೀತಿ ಕಟ್ಸನ್ನು ಹಾಕ್ಕೊಳ್ಬೇಕಾಗುತ್ತೆ.
ಅದಾದ ನಂತರ ಟಾಪಿದ್ದು ಸೈಡ್ ಫೋಲ್ಡಿಂಗ್ ಅಲ್ವಾ. ಈಗ ನೆಕ್ಸ್ಟ್ ಇರೋದು ನೋಡಿ ಈ ರೀತಿ ಟಾಪಿದ್ದು ಸೈಡ್ ಫೋಲ್ಡಿಂಗನ್ನು ಡಬಲ್ ಸತಿ ಫೋಲ್ಡನ್ನು ಮಾಡ್ಕೊಳ್ಳಿ. ಎರಡೆರಡು ಫೋಲ್ಡನ್ನು ಮಾಡಿ ಈ ರೀತಿ ಸ್ಟಿಚ್ಚನ್ನು ಕಂಟಿನ್ಯೂ ಮಾಡಿ. ಸ್ಟ್ರೈಟ್ ಲೈನ್ ಕೂಡ ಇದೇ ರೀತಿ ಹೋಗಬೇಕು. ನೋಡ್ಬೋದು ನೀವಿಲ್ಲಿ. ಈಗ ಅದೇ ರೀತಿ ಕಂಟಿನ್ಯೂ ಆಗಿ ಓಪನ್ ಪಾಯಿಂಟ್ ಹತ್ರ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸರಿಯಾಗಿ ನೋಡ್ಕೊಳ್ಳಿ. ಸ್ಟ್ರೈಟಾಗಿ ಬನ್ನಿ, ನೀಡಲನ್ನು ಮೇಲೆ ಎತ್ತಿ ಬಟ್ಟೆಯನ್ನು ತಿರುಗಿಸ್ಕೊಳ್ಳಿ. ಮತ್ತು ಈ ಕಡೆದು ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿ ಒಳಗಿಡಿ ಆಯಿತಾ. ನೋಡಿ ಈ ರೀತಿ ಇಟ್ಟು ಬೆರಳಿಂದ ಟೈಟಾಗಿ ಬಟ್ಟೆ ಹಿಡೀರಿ. ಹಾಗೆ ಸ್ಟಿಚ್ಚನ್ನು ಮಾಡಿ ಮತ್ತು ಬಟ್ಟೆ ತಿರುಗಿಸ್ಕೊಳ್ಳಿ. ಬಟ್ಟೆಯನ್ನು ತಿರುಗಿಸ್ಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ನೋಡಿ ಈ ರೀತಿ. ಅಲ್ಲಿ ಕೆಲವರಿಗೆ ಓಪನ್ ಪಾಯಿಂಟ್ ಹತ್ರ ಸ್ಟಿಚ್ ಮಾಡುವಾಗಲೇ ಕನ್ಫ್ಯೂಷನ್ ಬರುತ್ತೆ, ಅದನ್ನು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ ಆಯಿತಾ. ಅದಾದಮೇಲೆ ನೀವು ನೋಡ್ಬೋದು ನಮ್ಮದು ಬಾಟಮ್ ಲೈನಲ್ಲಿ ಕೂಡ ನಮ್ಮದು ಕಟ್ಸನ್ನು ಹಾಕಿದ್ದೆ. ಅದು ಎಲ್ಲಿಗೆ ಕಟ್ಸನ್ನು ಹಾಕಿದ್ದೀನಲ್ಲ ಅಲ್ಲಿವರೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಆಯಿತಾ. 1 ಇಂಚಸ್ಸಿಗೆ ಅಂತ ಗೊತ್ತಾಗಲಿ ಅಂತ ಆ ಥರ ನಾನು ಮಾಡ್ತೀನಿ. ಸೊ ಎಲ್ಲರೂ ಮಾಡ್ತಾರೆ, ನೀವು ಕೂಡ ಮಾಡಿ. ನೋಡಿ ಈ ಥರ ಕರೆಕ್ಟಾಗಿ ಬರಬೇಕು ನಮಗೆ ಇಲ್ಲಿ ಸ್ಟಿಚಸ್ ಸೈಡಲ್ಲಿ. ಈಗ ನೀವು ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಅದು ಒಂದು ಸೈಡಿದ್ದು ಕಂಪ್ಲೀಟ್ ಆಯ್ತಲ್ವ. ಈಗ ನೆಕ್ಸ್ಟ್ ಇನ್ನೊಂದು ಸೈಡಿದ್ದು ಕೂಡ ಅದೇ ರೀತಿ ಬಟ್ಟೆಯನ್ನು ಈ ರೀತಿ 2 ಸಲ ಫೋಲ್ಡನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮದು ಸೂಜಿ ಇದೆ ಅಲ್ವ, ಈಗ ಮಿಷಿನಿದ್ದು ಸೂಜಿ ಒಂದು ಸಲ ಬಟ್ಟೆಯ ಒಳಗೆ ಹೋಗಿ ಹೊರಗೆ ಬರುವ ತನಕ ದಾರ ನಾವು ಕೈಯಲ್ಲೇ ಹಿಡಿಬೇಕು. ಅದು ಒಳಗೆ ಹೋಗಿ ಹೊರಗೆ ಬಂದಮೇಲೆ ದಾರ ಬಿಡಿ ಆಯಿತಾ. ಇಲ್ಲದಿದ್ದರೆ ಒಮ್ಮೆಲೆ ಡೈರೆಕ್ಟಾಗಿ ದಾರ ಒಳಗೆ ಹೋಗಿ ಬ್ಲಾಕ್ ಆಗಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಈಗ ನೋಡ್ಬೋದು ಮತ್ತೆ ನಾನು ಓಪನ್ ಪಾಯಿಂಟ್ ಹತ್ರ ಬಂದಿದ್ದೀನಿ. ನೋಡಿ ಈ ಥರ ಸ್ಟ್ರೈಟಾಗಿ ಬನ್ನಿ, ಬಟ್ಟೆಯನ್ನು ತಿರುಗಿಸ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿ ಅದರ ಕೆಳಗೆ ಕೊಟ್ಟು ಸ್ಟಿಚ್ ಹಾಕಿ ಮತ್ತೆ ಬಟ್ಟೆಯನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಬಟ್ಟೆಯನ್ನು ಸ್ಟ್ರೈಟ್ ಮಾಡಿಕೊಂಡು ಇದೇ ರೀತಿ ಸ್ಟ್ರೈಟಾಗಿ ಒಂದು ಸ್ಟಿಚ್ ಹಾಕಿ ಆಯಿತಾ. ಇದು ತುಂಬ ಸುಲಭ ಇದೆ ಫ್ರೆಂಡ್ಸ್, ಅಷ್ಟೇನು ಕಷ್ಟ ಇಲ್ಲ ಆಯಿತಾ. ಯಾರು ಕೂಡ ಆರಾಮಾಗಿ ಟಾಪ್ ಸ್ಟಿಚ್ಚನ್ನು ಮಾಡ್ಕೊಳ್ಬೋದು ಮನೆಯಲ್ಲಿಯೇ. ಈಗ ನೋಡಿ ಎರಡೂ ಸೈಡಲ್ಲಿ ಕೂಡ ನಮಗೆ ಸೈಡಿದ್ದು ಕಂಪ್ಲೀಟ್ ಆಯ್ತಲ್ವಾ. ಇನ್ನು ಏನು ಗೊತ್ತಾ, ನಮಗೆ ಕೆಳಗಡೆದ್ದು ಸ್ಟಿಚ್ ಮಾಡಲಿಕ್ಕೆ ಉಂಟಲ್ವಾ ಬಾಟಮಲ್ಲಿ, ಅದಕ್ಕೆ ಈ ಥರ 4 ಮೂಲೆಗಳನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ. ಎಲ್ಲಿಯಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂತಾದರೆ ಅದನ್ನು ಸರಿ ಮಾಡ್ಕೊಳ್ಳಿ ಆಯಿತಾ. ನೋಡ್ಬೋದು ನನಗೆ ಇಲ್ಲಿ ಒಂಚೂರು ಹೆಚ್ಚಿದೆ, ನಾನು ಅದನ್ನು ಕಟ್ ಮಾಡಿ ತೆಗಿತೀನಿ ಆಯಿತಾ. ಬಾಟಮ್ ಲೈನಲ್ಲಿ ಈ ಥರ ಫೈನಲಾಗಿ ಒಂದು ಸ್ಟಿಚ್ ಹಾಕ್ಲಿಕ್ಕಿರುತ್ತಲ್ವ, ಅದು ಹಾಕೋ ಮುಂಚೆ ಇದನ್ನು ಮಾಡಲೇಬೇಕು ಆಯಿತಾ. ಈಗ ನೋಡ್ಬೋದು ಕಟ್ ಮಾಡಿ ಆಯ್ತಲ್ವ, ಒಂದು ಸಲ ಮತ್ತು 2 ಸಲ. ನೋಡಿ ಈ ಥರ ಫಸ್ಟಿಗೆ ಒಂದು ಸೆಕೆಂಡ್ ಒಂದು 2 ಸಲ ಈ ರೀತಿ ಫೋಲ್ಡನ್ನು ಮಾಡಿ ಸ್ಟಿಚ್ಚನ್ನು ಹಾಕಬೇಕು ಆಯಿತಾ. ನೋಡಿ ಈ ರೀತಿ ಸ್ಟಿಚ್ ಮಾಡುವಾಗ ಬಟ್ಟೆ ಒಳಗೆ ಸೂಜಿ ಒಂದು ರೌಂಡ್ ಹೋಗಿ ಬರೋ ತನಕ ದಾರ ನಮ್ಮ ಕೈಯಲ್ಲೇ ಇಟ್ಕೊಳ್ಬೇಕು. ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಿಷಿನಿಂದ ಕೂಡ ಹೆಚ್ಚು ಸಮಸ್ಯೆ ಬರಲ್ಲ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ 1 ಸಲ ಮತ್ತು 2 ಸಲ ಈ ಥರ 2 ಸಲ ಒಳಗಡೆಯಿಂದ ಫೋಲ್ಡ್ ಮಾಡಿ ಸ್ಟ್ರೈಟಾಗಿ ಸ್ಟಿಚ್ ಹಾಕಿ ಆಯಿತಾ. ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡಕ್ಕೂ ಕೂಡ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಲಾಕ್ ಮಾಡೋದನ್ನು ಮರಿಬಾರ್ದು. ನೋಡ್ಬೋದು ನೀವಿಲ್ಲಿ ಇದೇ ರೀತಿ ಸ್ಟ್ರೈಟಾಗಿ ನಮ್ಮದೀಗ ಲೈನ್ ಕಂಪ್ಲೀಟಾಗಿ ಬಂತಲ್ವ. ನೋಡಿ ಈ ಥರ ನೀಡಲನ್ನು ಮೇಲೆ ಎತ್ತಿ ಲಾಕ್ ಮಾಡಬೇಕು. ನೋಡಿ ಲಾಕ್ ಮಾಡಿ ಅದಾದಮೇಲೆ ನಿಮಗೀಗ ನಾನು ತೋರಿಸ್ತೇನೆ ಇದು ಟಾಪ್ ಯಾವ ರೀತಿ ಆಗಿದೆ ಅಂತ ನೋಡಿ. ನೀವೀಗ ನಾನು ನೋಡಿ ಫಿನಿಶಿಂಗ್ ಈ ರೀತಿ ನೀಟಾಗಿ ಬಂದಿದೆ. ಅದಾದಮೇಲೆ ಫೈನಲಾಗಿ ಟಾಪ್ ಯಾವ ರೀತಿ ಆಗಿದೆ ಅಂತ ಇಲ್ಲಿ ಫೋಟೋದಲ್ಲಿ ಹಾಕಿದ್ದೀನಲ್ವ, ಇದು ಆಯಿತಾ. ನೋಡ್ಬೋದು ನೀವು ಇದರದ್ದು ಉದ್ದ ಬಂದುಬಿಟ್ಟು 33 ಆಯಿತಾ. 33 ರೆಡಿ ಉದ್ದದ್ದು ಟಾಪ್ ಸ್ಟಿಚಿಂಗ್. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು.